ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಇನ್ಫಾರ್ಮ್ಸ್. ಇದನ್ನ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸೆಕೆಂಡ್ ಟೆಸ್ಟ್ ಡೇ 4 ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ಇವತ್ತಿನ ಟೀಮ್ ಇಂಡಿಯಾ ತುಂಬ ಒಳ್ಳೆ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕ್ಯಾಚಿಂಗಲ್ಲಿ ತುಂಬ ಸಗದಾಗಿ ಕ್ಯಾಚ್ಗಳನ್ನ ಹಿಡಿದ್ರು, ಹಾಗೆ ಫೀಲ್ಡಿಂಗ್ ಆಗಿರ್ಬೋದು, ಹಾಗೆ ಬೌಲಿಂಗ್ ಪರ್ಫಾರ್ಮೆನ್ಸು ಕೂಡ ಅಷ್ಟೇ ಸಗದಾಗಿತ್ತು ಅಂತ ಹೇಳ್ಬೋದು. ವಿನ್ ಆಗೋ ಪರ್ಸೆಂಟೇಜ್ನ ಜಾಸ್ತಿ ಮಾಡಿದರೆ, ಹಾಗೆ ಡ್ರಾ ಆಗೋದನ್ನು ಕೂಡ ಕಮ್ಮಿ ಮಾಡಿದರೆ. ಹೇಗಿತ್ತು ಇವತ್ತಿನ ಡೇ ಅಂತ ಒಂದು ವಿಡಿಯೋ ತಿಳ್ಕೊಳ್ಳೋಣ. ಹಾಗೆ ನೀವು ಚಾನಲ್ಗೆ ಮೊದಲೇ ಬಾರಿ ನೋಡ್ತೀರಾ, ಇಷ್ಟ ಆಗಿದ್ದರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಬನ್ನಿ ಅಥವಾ ವಿಡಿಯೋ ಶುರು ಮಾಡೋಣ. ಮೊದಲನೇದು, ಇವತ್ತಿನ ಡೇ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಬಾಂಗ್ಲಾದೇಶ್ ಟೀಮ್ ಅವರು ಕೂಡ ಅಷ್ಟೇ ಒಳ್ಳೆ ಟಚಲ್ಲಿ ಕೂಡ ಕಾಣಿಸ್ಕೊಂಡು, ಮೊಮಿನ್ ಎಲ್ಲರೂ ಕೂಡ ಅಂತ ಹೇಳ್ಬೋದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟು, ಹಾಗೆ ಒಳ್ಳೆ ಸೆಂಚುರಿ ಕೂಡ ಕಳಿಸ್ಕೊಂಡು ಇವತ್ತಿನ ಡೇಲಿ ಅಂತ ಹೇಳ್ಬೋದು. ಅವರ ಮೊದಲನೇ ಟೆಸ್ಟ್ ಸೆಂಚುರಿ ಆಗಿರುತ್ತೆ ಎಗೇನೆಸ್ಟ್ ಇಂಡಿಯಾ ವಿರುದ್ಧ. ತುಂಬ ಸಗದಾಗಿ ಕೂಡ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳ್ಬೋದು. ಹಾಗೆ ಮೆಹದಿ ಮಿರ್ಜಾ ಅವರು ಕೂಡ ತುಂಬ ಸಗದಾಗಿ ಒಳ್ಳೆ ಡೀಸೆಂಟ್ ರನ್ಸ್ನ ಕಲೆ ಹಾಕಿದ್ರು ಅಂತ ಬಿಟ್ಟರೆ, ಬೇರೆಯವ್ರ ಕಡೆಯಿಂದ ಅಷ್ಟೊಂದು ರನ್ಸ್ಗಳನ್ನ ಕಲೆ ಹಾಕೋಕ್ಕಾಗಿಲ್ಲ. ಅವರು ಕೂಡ ಬೇಗನೆ ವಿಕೆಟ್ನ ಕಳ್ಕೊಂಡ್ರು ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಪರ್ಫಾರ್ಮೆನ್ಸು ಕೂಡ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಜಾಸ್ಪ್ರೀತ್ ಬುಮ್ರಾ ಅವರು ಕೂಡ 3 ವಿಕೆಟ್ನ ಪಡ್ಕೊಂಡಿದ್ದಾರೆ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ. ಹಾಗೆ ಮೊಹಮ್ಮದ್ ಸಿರಾಜ್ ಅವರು ಕೂಡ 2 ವಿಕೆಟ್ನ ಪಡ್ಕೊಂಡಿದ್ದಾರೆ. ಹಾಗೆ ಆಕಾಶ್ ದೀಪ್ ಅವರು ಕೂಡ 2 ವಿಕೆಟ್ನ ಪಡ್ಕೊಂಡಿದ್ದಾರೆ. ಹಾಗೆ ರವಿಚಂದ್ರನ್ ಅಶ್ವಿನ್ ಅವರು ಕೂಡ 2 ವಿಕೆಟ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ರವೀಂದ್ರ ಜಡೇಜಾ ಅವರು ಕೂಡ 1 ವಿಕೆಟ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ರವೀಂದ್ರ ಜಡೇಜಾ ಅವರು ಕೂಡ ಒಂದು ಮೈಲ್ಸ್ಟೋನ್ನ ಮಾಡಿದರೆ, ಅವರು ಕೂಡ 300 ಟೆಸ್ಟ್ ವಿಕೆಟ್ನ ಆ ಒಂದು ಮೈಲ್ಸ್ಟೋನ್ನ ಕಂಪ್ಲೀಟ್ ಮಾಡಿದ್ದಾರೆ ರವೀಂದ್ರ ಜಡೇಜಾ ಅವರು ಕೂಡ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು ಫಸ್ಟ್ ಇನ್ನಿಂಗ್ಸ್ ಅಪ್ಡೇಟ್ ಆಗಿತ್ತು ಬಾಂಗ್ಲಾದೇಶ್ ಟೀಮ್ ಅವರು ಅಂತ ಹೇಳ್ಬೋದು. ಹಾಗೆ ನಮ್ಮ ಟೀಮ್ ಇಂಡಿಯಾ ಕೂಡ ಫಸ್ಟ್ ಇನ್ನಿಂಗ್ಸ್ ಆಡೋದಕ್ಕೆ ಬರ್ತಾರೆ. ಬ್ಯಾಟಿಂಗು ಭರ್ಜರಿ ಬ್ಯಾಟಿಂಗ್ ಅಂತ ಹೇಳ್ಬೋದು. ಅವನ ಅಜ್ಜಿ ಯಾವ ರೀತಿ ಹೊಡೆದಿದ್ದು ರೋಹಿತ್ ಶರ್ಮಾ ಅವರು ಫಸ್ಟ್ 50 ರನ್ಸ್ ಬೇಗನೆ ಬಂದಿದ್ದು 3 ಓವರ್ಸಲ್ಲಿ. ಅದು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ತಾರೆ ಟೆಸ್ಟ್ ಕ್ರಿಕೆಟಲ್ಲಿ. ಫಸ್ಟ್ 3 ಓವರ್ಸಲ್ಲೇ 50 ರನ್ಸ್ನ ಕಲೆ ಹಾಕ್ತಾರೆ ನಮ್ಮ ಟೀಮ್ ಇಂಡಿಯಾ. ಆ ರೀತಿ ಒಂದು ಭರ್ಜರಿ ಬ್ಯಾಟಿಂಗ್ ಬಂತು ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರ ಕಡೆಯಿಂದ. ಹಾಗೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಸೂಪರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅವರು ಕೂಡ ಈ ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ ತುಂಬ ಒಳ್ಳೆ ಬ್ರಿಲಿಯಂಟ್ ಟಚಲ್ಲಿ ಕಾಣಿಸ್ಕೊಂಡ್ರು. ಹಾಗೆ ತುಂಬ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, ಔಟ್ಸ್ಟ್ಯಾಂಡಿಂಗ್ ನಾಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅದ್ರ ಜೊತೆಗೆ ಗಿಲ್ ಅವರ ಜೊತೆ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಅಂತ ಹೇಳ್ಬೋದು. ಗಿಲ್ ಅವರು ಕೂಡ ತುಂಬ ಅಷ್ಟೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳ್ಬೋದು. ಅವರ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ ಅಲ್ಲೂ ಕೂಡ 70+ ರನ್ಸ್ನ ಕಲೆ ಹಾಕ್ತಾರೆ ಯಶಸ್ವಿ ಜೈಸ್ವಾಲ್ ಅವರು ಮತ್ತು ಶುಭಮ್ ಗಿಲ್ ಅವರು. ಆ ಒಂದು ಪಾರ್ಟ್ನರ್ಶಿಪ್ ಕೂಡ ಒಳ್ಳೆ ಟಚಲ್ಲಿ ಕಾಣಿಸ್ಕೊಳ್ತು ಅಂತ ಹೇಳ್ಬೋದು. ಹಾಗೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಕೂಡ ಆಡಿದ್ರು. ಒಳ್ಳೆ ವೈಟ್ ಬಾಲ್ ಫಾರ್ಮ್ಯಾಟ್ T20 ಫಾರ್ಮ್ಯಾಟಲ್ಲಿ ಯಾವ ರೀತಿ ಅಗ್ರೆಸಿವ್ ಅಪ್ರೋಚ್ ಇತ್ತು, ಆ ಒಂದು ಅಪ್ರೋಚ್ ಕಾಣಿಸ್ಕೊಂಡ್ರು. ಹಾಗೆ ಸಖತ್ತಾಗಿ ಕೂಡ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳ್ಬೋದು ಇಬ್ಬರು ಕೂಡ ಅಂತ ಹೇಳ್ಬೋದು. ಹಾಗೆ ರಿಷಬ್ ಪಂತ್ ಅವರು ಕೂಡ ಔಟ್ ಆಗ್ತಾರೆ ಅಟ್ ನಂಬರ್ 4 ಬಂದು. ಅವರು ಕೂಡ ಮಿಡಲ್ ಆಫ್ ದಿ ಬ್ಯಾಟಲ್ಲಿ ತಗಲಿಲ್ಲ, ಕೈಗೆ ಕ್ಯಾಚ್ ಹೋಗುತ್ತೆ, ಹೊಡೆಯೋ ಇಂಟೆಂಟಲ್ಲೇ ಹೋಗಿ ಕ್ಯಾಚ್ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅದು ಆಬ್ವಿಯಸ್ಲಿ ಆ ಒಂದು ಇಂಟೆಂಟ್ ಇದ್ದಾಗ ಜಾಸ್ತಿ ಪ್ರಾಬಬಲಿ ಚಾನ್ಸಸ್ ಜಾಸ್ತಿ ಇರುತ್ತೆ ವಿಕೆಟ್ ಹೋಗೋದಕ್ಕೆ. ಅದು ಕೂಡ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಒಳ್ಳೆ ಮೇನ್ ಕಾಂಟ್ರಿಬ್ಯೂಟ್ ವಿರಾಟ್ ಕೊಹ್ಲಿ ಅವರು ಮತ್ತು KL ರಾಹುಲ್ ಅವರ ಒಂದು ಪಾರ್ಟ್ನರ್ಶಿಪ್ ತುಂಬ ಒಂದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅವ್ರ ಕಡೆಯಿಂದ ಕೂಡ ಒಳ್ಳೆ ರನ್ಸ್ಗಳನ್ನ ಕಲೆ ಹಾಕಿದ್ರು. ಆ ಒಂದು ಒಳ್ಳೆ ಗುಡ್ ಇಂಟೆಂಟ್ ಕಾಣಿಸ್ತು ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಕೂಡ ಅಷ್ಟೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದು ಈ ಒಂದು ಮ್ಯಾಚಲ್ಲಿ. ಅವರು ಕೂಡ 50ನ ಮಿಸ್ ಮಾಡ್ಕೊಂಡಿರ್ಬೋದು. ಹಾಗೆ ಒಳ್ಳೆ ನಾಕ್ನ ಆಡಿದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿದ್ರು. ಹಾಗೆ ಅವರು ಯಾವ ರೀತಿ T20 ಫಾರ್ಮೆಟಲ್ಲಿ ಆಡ್ತಾರೆ ಅದೇ ರೀತಿ ಎವಲ್ವ್ ಆಗಿ ಅಷ್ಟೇ ಒಳ್ಳೆ ಔಟ್ಸ್ಟ್ಯಾಂಡಿಂಗ್ ನಾಕ್ನ ಆಡಿದರೆ ವಿರಾಟ್ ಕೊಹ್ಲಿ ಅವರು ಕೂಡ ಅಂತ ಹೇಳ್ಬೋದು. ಹಾಗೆ ಈ ಕಡೆ KL ರಾಹುಲ್ ಅವರು ಕೂಡ ಅಷ್ಟೇ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಪ್ರತಿ ಒಂದು ಶಾಟ್ ಅಷ್ಟೇ ಕನ್ವಿನ್ಸಿಂಗ್ ಆಗಿತ್ತು. ಕೆಲವೊಂದು ಶಾಟ್ ಸೂಪರ್ ರಿವರ್ಸ್ ಸ್ವೀಪ್ ಆಗಿರ್ಬೋದು, ಹಾಗೆ ಸ್ವೀಪ್ಗಳನ್ನ ಚೆನ್ನಾಗಿ ಹೊಡೆದ್ರು. ಅವರು ಒಂದು ಸ್ಟ್ರಾಂಗ್ ಏರಿಯಾ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅಷ್ಟೇ ಸಖತ್ತಾಗಿ ಕೂಡ ಪರ್ಫಾರ್ಮ್ ಮಾಡಿದ್ರು ಅಂತ ಹೇಳ್ಬೋದು. ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಅಂತೂ ಸಿಕ್ಕಿದೆ. ಅಷ್ಟೇ ಸಖತ್ತಾಗಿ ಕೂಡ ಪರ್ಫಾರ್ಮ್ ಮಾಡಿದ್ರು ಈ ಒಂದು ಮ್ಯಾಚಲ್ಲಿ. ಅವರು ಕೂಡ 68 ರನ್ಸ್ನ ಕಲೆ ಹಾಕ್ತಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರು ಕೂಡ 47 ರನ್ಸ್ನ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಇಬ್ಬರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಈ ಒಂದು ಮ್ಯಾಚಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಅಂತ ಹೇಳ್ಬೋದು. ಅರೌಂಡ್ 85+ ರನ್ಸ್ನ ಕಲೆ ಹಾಕ್ತಾರೆ ಅವರ ಒಂದು ಇಬ್ಬರು ಪಾರ್ಟ್ನರ್ಶಿಪ್ಪು. ಅದೇ ಒಳ್ಳೆ ನಾಕ್ ಹಾಗೆ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿಕೊಂಡು ಒಳ್ಳೆ ಬೇಗನೆ ಆ ಒಂದು T20 ಫಾರ್ಮೆಟಲ್ಲಿ ಯಾವ ರೀತಿ ಅಗ್ರೆಸಿವ್ ಅಪ್ರೋಚ್ ಇತ್ತು ಅದನ್ನು ಬೇಗನೆ ಫಸ್ಟ್ 2 ಸೆಷನಲ್ಲೇ ಚೇಸ್ ಮಾಡಿ ಬಿಸಾಕ್ತಾರೆ. ಆ ಒಂದು 233 ರನ್ಸ್ನ ಚೇಸ್ ಮಾಡ್ತಾರೆ. ಆಮೇಲೆ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ ಆಕಾಶ್ ದೀಪ್ ಅವರು ಕೂಡ ಒಳ್ಳೆ ರನ್ಸ್ನ ಕಲೆ ಹಾಕ್ತಾರೆ. 2 ಬಿಗ್ ಹಿಟ್ಟಿಂಗ್ 6ನ ಹೊಡಿತಾರೆ. ಇದು ನಮ್ಮ ಟೀಮ್ ಇಂಡಿಯಾದ ಕಂಪ್ಲೀಟ್ ಫಸ್ಟ್ ಇನ್ನಿಂಗ್ಸ್ ಆಗಿತ್ತು. ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಆ ಒಂದು ಅಗ್ರೆಸಿವ್ ಅಪ್ರೋಚು ಇವತ್ತು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರೆ ಆ ಒಂದು ಚೇಸ್ನು ಕೂಡ ಬೇಗನೆ ಮಾಡ್ತಾರೆ ಫಸ್ಟ್ 2 ಸೆಷನಲ್ಲೇ ಅಂತ ಹೇಳ್ಬೋದು. ಹಾಗೆ ಆ ಒಂದು ಲೀಡು ಕೂಡ ಕೊಟ್ಟಿದ್ದಾರೆ ಬಾಂಗ್ಲಾದೇಶ್ ಟೀಮ್ ಅವ್ರಿಗೆ ಅಂತ ಹೇಳ್ಬೋದು. 51 ರನ್ಸ್ನ ಲೀಡ್ನೇನೋ ಕೊಟ್ಟಿದ್ರು. ಸುಮ್ಮನೆ ಒಂದು ಸೂಪರ್ ಬ್ಯಾಟಿಂಗ್ನ ನೋಡಿದ್ವಿ ಅಂತ ಹೇಳ್ಬೋದು. ಹಾಗೆ ನಮ್ಮ ಟೀಮ್ ಇಂಡಿಯಾ ಕೂಡ ಸೆಕೆಂಡ್ ಇನ್ನಿಂಗ್ಸ್ ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ಬೌಲಿಂಗ್ ಕೂಡ ಬರ್ತಾರೆ ಬೇಗನೆ 2 ವಿಕೆಟ್ನ ಪಟ ಅಂತ
ಮೋಸ್ಟ್ ಡಿಪೆಂಡಬಲ್ ಆಗಿದ್ದು ರವಿಚಂದ್ರನ್ ಅಶ್ವಿನ್ ಅವರು ಕೂಡ. ಅವ್ರಿಗೆ ಜಾಸ್ತಿ ಬೋಲ್ನ ಫಸ್ಟ್ 2 ಓವರಲ್ಲೇ ಕೊಟ್ಟಿದ್ದು, ಅವ್ರಿಗೆ ಚೆನ್ನಾಗಿ ಬೇಗನೆ ಅಸಿಸ್ಟ್ ಸಿಕ್ತು, ಹಾಗೆ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರು ಕೂಡ ಬೇಗನೆ 2 ವಿಕೆಟ್ನ ಪಡ್ಕೊಂಡಿದ್ದು ಅಂತ ಹೇಳ್ಬೋದು. ಅದು ಮೋಸ್ಟ್ ಕ್ರೂಷಿಯಲ್ ವಿಕೆಟ್ಸ್ಗಳನ್ನ ತೊಗೊಂಡು, ಹಾಗೆ ಕಡೆಗೆ ಬೇಗ ಎಂಡ್ ಮಾಡೋದಕ್ಕೆ ಸೆಕೆಂಡ್ ಇನ್ನಿಂಗ್ಸ್ನ ಬಾಂಗ್ಲಾದೇಶ್ ಟೀಮನ್ನು ಅಲ್ಲಿ ಬೇಗನೆ ವಿಕೆಟ್ಗಳನ್ನ ತೊಗೊಂಡ್ರು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಮುಂದಿನ